ದಿನಾಚರಣೆ? ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ಮೇಡಮ್ ಇದು? 76 75 75. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಆಗಸ್ಟ್ 15. ಅದೇ ಯಾವ ದಿನಾಚರಣೆ ರೀ? ಏನಕ್ಕೆ ಗೊತ್ತಿಲ್ಲ. ನಮಗೇನು ಗೊತ್ತಾಗೋದಿಲ್ಲ. ಯೂತ್ಸ್ಗೆ ಅದೂ ನಾಲೆಜ್ ಇಲ್ಲ. ಇದ್ರ ಬಗ್ಗೆ ಏನು ನಿಮ್ದು ಅನಿಸಿಕೆ? ಅವರು ಏನಾಗೈತೆ ಅಂದ್ರೆ ಹೆಚ್ಚು ಮೊಬೈಲು ವಾಟ್ಸಪ್ ಇದಕ್ಕೆ ಹೋಗಿ ಇತಿಹಾಸನೇ ಓದಂತ ಮಕ್ಕಳಾಗಿದ್ದಾರೆ. ನಿಜವಾಗ್ಲೂ ಇದು ವಿಷಾದನೀಯ ಸಂಗತಿ. ಫ್ಲಾಗ್ ನಲ್ಲಿ ಎಷ್ಟು ಕಲರ್ಗಳಿವೆ? 3 4 4. ಒಂದೇ ಮಾತರಂ ಬರೆದವರು ಯಾರು? ಒಂದೇ ಮಾತರಂ ಆಗಸ್ಟ್ 15 ಸ್ವಾತಂತ್ರ್ಯ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿದೆ ಸರ್? ಸ್ವಲ್ಪ ಐಡಿಯಾ ಇಲ್ಲ ನೋಡಿ. ನಾಳೆ ಯಾವ ದಿನ? ಆಗಸ್ಟ್ ಯಾವ ದಿನ ಅಂತ ಆಚರಣೆ ಮಾಡ್ತೀವಿ? ಏನು ಸಿಕ್ಕೈತೆ ನಮ್ಗೆ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಕೆಂಪು ಕೋಟೆಗೆ ಧ್ವಜಾರೋಹಣ ಮಾಡ್ತಾರೆ ಸರ್. ಈ ಸರಿ ಏನು ದೀಪಕ್ ಅಭಿಜಿತ್ ಅವ್ರು ಮಾಡ್ತಾರ ಅಥವಾ PM ಮೋದಿ ಅವರು ಮಾಡ್ಬೋದಾ? ಯಾರು ಮಾಡ್ಬೋದು ಸರ್? ಯಾಕೆ ಸ್ವಾತಂತ್ರ್ಯ ಅದು? ಯಾರು ನಿಮ್ಗೂ ಸ್ವಾತಂತ್ರ್ಯ ಸಿಕ್ಕೈತಿ, ನಮಗೂ ಸ್ವಾತಂತ್ರ್ಯ ಸಿಕ್ಕೈತಿ. ಯಾರು ಮಾಡ್ಬೋದ್ರಿ? ಸಣ್ಣ ಹುಡುಗರು ಕರ್ಕೊಂಡು ಓ ದೇಶ ಮೇರೆ तेरी शान पे सदके. ಕೆಂಪುಕೋಟೆ. ಹಾ ಮೇಡಮ್, ಕೆಂಪು ಕೋಟೆಯಲ್ಲಿ ನಾಳೆ ಧ್ವಜಾರೋಹಣ ಮಾಡ್ತಾರ. ಈ ಸರಿ ದೀಪಕ್ ಅಭಿಜಿತ್ ಅವರು ಮಾಡ್ತಾರ ಅಥವಾ PM ಮೋದಿ ಅವರು ಮಾಡ್ತಾರ? ಸಣ್ಣ ಮಕ್ಕಳೇ ಮಾಡಿಸ್ಲಿ ಮೇಡಮ್. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? 5. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಯಾವ ದಿನಾಚರಣೆ ಮೇಡಮ್? ಸ್ವತಂತ್ರ ದಿನಾಚರಣೆ. ಎಷ್ಟು ವರ್ಷ ಆಯ್ತು ನಮ್ಗೆ ಸಿಕ್ಕೋದು? ಒಂದು 80 years ಆಗಿರ್ಬೋದು. 80 years. ಮತ್ತು ನಮ್ಮ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಗಳು ಇರ್ತವೆ? 3 ಕಲರ್. ಯಾವ್ಯಾವು? ಕೇಸರಿ, ಬಿಳಿ, ಹಸಿರು. ಮತ್ತು ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳು ಇರ್ತವೆ? 24 34 ಮೇ ಬಿ. ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರಾಷ್ಟ್ರಗೀತೆ ರವೀಂದ್ರನಾಥ್ ಟ್ಯಾಗೋರ್. ಒಂದೇ ಮಾತರಂ ಬರೆದವರು ಯಾರು? ಒಂದೇ ಮಾತರಂ ಬರೆದವರು ಓಕೆನಾ ಚಟರ್ಜಿ ಅಂತೇಳಿ, ಬಂಕಿಮ್ ಚಂದ್ರ ಚಟರ್ಜಿ. ರಾಷ್ಟ್ರಗೀತೆ ಬರೆದವರು ಯಾರು? ಇದು ರವೀಂದ್ರ ಟ್ಯಾಗೋರ್. ನಮ್ಮ ಧ್ವಜದಲ್ಲಿ ಎಷ್ಟು ಬಣ್ಣಗಳು ಇದಾವ್ರಿ? 3 ಬಣ್ಣಗಳು. ಯಾವ್ಯಾವ್ರಿ? ಕೇಸರಿ, ಬಿಳಿ, ಹಸಿರು. ವರ್ಷ ಆಯ್ತು ನಮ್ಗೆ. 18. ಹೌದಾ? ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? 24. ಮತ್ತೆ ಫ್ಲಾಗ್ ಕಲರ್ಸ್ ಯಾವ್ಯಾವ ಬರ್ತಾವೆ? ಗ್ರೀನ್ ವೈಟ್ ಮತ್ತು ಆರೆಂಜ್ ಮತ್ತು ಅದು ಮಿಡಲ್ ಬ್ಲೂ ಬರ್ತದೆ. ಅದಕ್ಕೆ ಯಾವ ಚಕ್ರ ಅಂತ? ಅಶೋಕ ಚಕ್ರ. ರಾಷ್ಟ್ರಗೀತೆ ಬರೆದವರು ಯಾರು? ಇದು ರವೀಂದ್ರ ಟ್ಯಾಗೋರ್. ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಎಷ್ಟು ವರ್ಷ ಆಯ್ತು ನಮಗೆ? 80 ವರ್ಷ. 80 ವರ್ಷ. ನಮ್ಮ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? 3. ಯಾವ್ದು? ಕೇಸರಿ, ಬಿಳಿ, ಹಸಿರು. ಇವರು ಯಾರು? ಟ್ಯಾಗೋರ್. ಕೆಂಪು ಕೋಟೆಯಲ್ಲಿ ನಾಳೆ ಯಾರು ಧ್ವಜಾರೋಹಣ ಮಾಡ್ತಾರೆ ಸರ್? ಪ್ರಧಾನಮಂತ್ರಿ. ನಾಳೆ ಯಾವ ದಿನಾಚರಣೆ? ನಾಳೆ ಓಕೆನಾ ಇಂಡಿಪೆಂಡೆಂಟ್ ಡೇ ಇದೆ, ಸ್ವಾತಂತ್ರ್ಯ ದಿನಾಚರಣೆ ಇದೆ. ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಗಳಿವೆ? 3 ಇರುತ್ತೆ. ಯಾವ್ಯಾವುದು? ಆರೆಂಜ್, ವೈಟ್, ಗ್ರೀನ್. ಒಂದೇ ಮಾತರಂ ಬರೆದವರು ಯಾರು? ಒಂದೇ ಮಾತರಂ ಬರೆದವರು ಓಕೆನಾ ಚಟರ್ಜಿ ಅಂತೇಳಿ, ಬಂಕಿಮ್ ಚಂದ್ರ ಚಟರ್ಜಿ. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಕೂರ್. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? 48. 24 ಸರ್. 24. ಎಸ್. ನಾಳೆ ಕೆಂಪು ಕೋಟೆಯಲ್ಲಿ ದೀಪಕ್ ಅಭಿಜಿತ್ ಅವರು ಧ್ವಜಾರೋಹಣ ಮಾಡ್ತಾರಾ ಅಥವಾ PM ಮೋದಿ ಅವರ ಧ್ವಜಾರೋಹಣ ಮಾಡ್ತಾರೆ ಸರ್? ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? 24. ಒಂದೇ ಮಾತರಂ ಬರೆದವರು ಯಾರು? ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಗಳು ಬರ್ತವೆ? ಫ್ಲಾಗ್ ಅಲ್ಲಿ 3 ಕಲರ್ಸ್. ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆಯ್ತು? 80 ವರ್ಷ ಆತ್ರಿ. ನಾಳೆ ಕೆಂಪು ಕೋಟೆಯಲ್ಲಿ ಯಾರು ದೀಪಕ್ ಅಭಿಜಿತ್? ಮೋದಿನೇ, ನರೇಂದ್ರ ಮೋದಿನೇ ಮಾಡ್ತಾನ್ರಿ. ಅವ ಯಾವ ಮಾಡ್ತಾನ್ರಿ? ಅವ ನರೇಂದ್ರ ಇದು ಅಭಿಜಿತ್. ನಮ್ಮ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಗಳು ಬರ್ತವೆ? ಫ್ಲಾಗ್ 3 ಕಲರ್. ಯಾವ್ಯಾವ್ರಿ? ಕೇಸರಿ, ವೈಟ್, ಹಸಿರು. ನಾಳೆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರೆ ಸರ್. ಪ್ರತಿ ವರ್ಷದಂತೆ ಮಾಡ್ತಾರೆ. ಈ ವರ್ಷ ದೀಪಕ್ ಅಭಿಜಿತ್ ಅವ್ರು ಮಾಡ್ತಾರ ಅಥವಾ PM ಮೋದಿ ಅವ್ರು ಮಾಡ್ತಾರ? ಪ್ರಧಾನಮಂತ್ರಿನೇ ಮಾಡ್ತಾರೆ.
ಯಾವ ದಿನಾಚರಣೆ? ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕ? ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳು ಇರುತ್ತವೆ? ಯಾವ್ಯಾವ ಇರ್ತಪ್ಪ? ಕೆಂಪ? ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿರುತ್ತವೆ? ಪ್ರತಿ ವರ್ಷದಂತೆ ಈ ವರ್ಷವು ನಾಳೆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರ. ಈ ಸರಿ ನರೇಂದ್ರ ಮೋದಿ ಅವರು ಮಾಡ್ತಾರ ಅಥವಾ ದೀಪಕ್ ಅಭಿಜಿತ್ ಅವ್ರು ಮಾಡ್ತಾರ? ನರೇಂದ್ರ ಮೋದಿ.